ನಮಸ್ಕಾರ. ಇವತ್ತು ನಾನು ನಿಮಗೆ ಧ್ಯಾನ, ಅಂತರ್ಚಿಕಿತ್ಸೆ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಬನ್ನಿ. ಈಗ ತುಂಬ ಜನ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ, ತುಂಬ ಜನ ಹೇಳ್ತಾರೆ ನಾವೇನೋ ಬೇಸರದಲ್ಲಿ ಇರ್ತೀವಿ ಅಥವಾ ಏನೋ ಅನಾರೋಗ್ಯ ಇದೆ, ಏನೋ ಸಮಸ್ಯೆ ಇದೆ ಅಂದರೆ ನಾವು ಆ ಬೇಸರದಿಂದ ಹೊರಗಡೆ ಬರೋಕ್ಕೆ ಸ್ವಲ್ಪ ಹೊತ್ತು ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ, ಧ್ಯಾನ ಮಾಡಿದ್ರೆ, ಅಂತರ್ಚಿಕಿತ್ಸೆ ಯಾವುದಾದ್ರೂ ಮೈಂಡ್ ಟ್ರೈನಿಂಗ್ ಮಾಡಿಕೊಂಡ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಆ ಧ್ಯಾನದ ಅನುಭವದಲ್ಲಿ ಆನಂದವನ್ನು ಪಡಿತೀವಿ, ರಿಲ್ಯಾಕ್ಸ್ ಆಗ್ತೀವಿ ಅಂತ. ಇನ್ನು ಎಷ್ಟೊಂದು ಜನ ಹೇಳ್ತಾರೆ, ಈಗ ನಾವು ಏನೋ ಬೇಜಾರಿದ್ದೀವಿ ಅಥವಾ ಯಾವುದೋ ಉದ್ದೇಶಕ್ಕೆ ನಾವು ಮತ್ತೆ ನಮ್ಮ ಜೊತೆ ನಾವು ಕೂತ್ಕೊಂಡ್ವಿ ಅಥವಾ ನಾವು ಆ ಒಂದು ಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಒಂದು ಸ್ವಯಂ ಚಿಕಿತ್ಸೆ ಮಾಡ್ಕೊಂಡ್ವಿ ಅಂದಾಗ ಏನಾದರೂ ಗಲಾಟೆಗಳು ಅಥವಾ ಡಿಸ್ಟರ್ಬೆನ್ಸಸ್ ಆದರೆ, ಏನೋ ಸೌಂಡ್ ಪೊಲ್ಯೂಷನ್ ಆಯಿತು ಅಥವಾ ಯಾರೋ ಬೈದರು, ಯಾರೋ ಆಗಾಗ ಬಂದು ಬಾಗಿಲು ತಟ್ಟಿದ್ರು ಯಾವುದು ಅಂದರೆ ಆ ಸ್ಟೇಟಿಗೆ ಹೋಗೋಕ್ಕೆ ಆಗಲ್ಲ ಅಂತ. ಆದರೆ ಮೊದಲನೇ ಹಂತದ ಇಂಪ್ರೂವ್ಮೆಂಟ್ ಏನಪ್ಪ ಅಂದರೆ, ಕ್ರಮೇಣವಾಗಿ ನೀವು ನಿಮ್ಮೇಲೆ ನೀವು ವರ್ಕ್ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾ ಮಾಡ್ತಾ ಮೊದಲನೇ ಹಂತದ ಇಂಪ್ರೂವ್ಮೆಂಟ್ ಏನು ನೋಡೋಣ ಬನ್ನಿ. ಈ ಒಂದು ಸ್ಥಿತಿಯನ್ನು ಅಟೇನ್ ಮಾಡಬೇಕು ಅಂತಂದರೆ ಆ ಗಲಾಟೆಗಳು ಏನಿರುತ್ತೆ ಅದರ ನಡುವೆನೇ ನೀವು ಆ ಗಲಾಟೆ ಶಬ್ದನೂ ಸೇರಿಸ್ಕೊಂಡು ಅದರ ಮಧ್ಯದಲ್ಲೇ ಅದು ಏನೇ ಇದ್ದರೂ ಆ ಸ್ಥಿತಿಯಲ್ಲೂ ಕೂಡ ಅದನ್ನೇ ಸಂಗೀತ ಅನ್ನೋ ಥರ ಆ ಒಂದು ಶಿಫ್ಟನ್ನು ಅನುಭವಿಸೋದು. ಅಂದರೆ ಯಾರೋ ಬಂದು ಮಾತಾಡಿಸ್ತಿರ್ತಾರೆ, ಕೂಗ್ತಿರುತ್ತೆ, ಹೊರಗಡೆ ಶಬ್ದ ಬರ್ತಾ ಇರುತ್ತೆ, ಅದೆಲ್ಲವನ್ನು ಮೀರಿ ನಿಮ್ಮ ಪಾಡಿಗೆ ನೀವು ಅಂತರ್ಲೋಕಕ್ಕೆ ಹೋಗೋದು. ಇನ್ನು ಎರಡನೇ ಹಂತ, ಇದು ಪ್ರಾಬ್ಲಿ ರೀಚ್ ಆಗೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಅಷ್ಟು ಬೇಗ ಇದು ಸಾಧ್ಯ ಆಗದೆ ಇರಬಹುದು. ಬಟ್ ಎರಡನೇ ಹಂತ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ವೇರ್ ಯು ಹ್ಯಾವ್ ಟು ರೀಚ್ ಅಂತ. ಈಗ ಯಾವುದೋ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ, ಫಾರ್ ಎಕ್ಸಾಂಪಲ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ, ಬೇಜಾರು, ಅನಾರೋಗ್ಯ ಇತ್ಯಾದಿಯಿಂದ ನೀವು ಆ ಒಂದು ಸ್ಥಿತಿಯಿಂದ ಆ ಅಂತರ್ಜಗತ್ತಿಗೆ ಹೋಗ್ತಾ ಇದ್ದ ಹಾಗೆ ಆ ವಾತಾವರಣ ಏನಿದೆ ಆ ವಾತಾವರಣವನ್ನೇ ಸಂಪೂರ್ಣವಾಗಿ ಇನ್ಫ್ಲುಯೆನ್ಸ್ ಮಾಡುವಂಥ, ಆ ವಾತಾವರಣದ ಮೇಲೇ ಪ್ರಭಾವ ಬೀರುವಂತಹ ಮಟ್ಟಿಗೆ ನಿಮ್ಮ ಎನರ್ಜಿ ಡೆವಲಪ್ ಆಗುತ್ತೆ. ಅಂದರೆ ಅಲ್ಲೇನೋ ಗಲಾಟೆ ಆಗ್ತಾ ಇದೆ, ಅಲ್ಲೇನೋ ಮತ್ತೆ ಕಿರಿಕಿರಿ ಆಗ್ತಾ ಇದೆ ಅಂದರೆ ನೀವು ಆ ಸ್ಥಿತಿ ಕೂತ್ರಿನ ತಕ್ಷಣ ಅದೆಲ್ಲವೂ ನಿಮಗೆ ಸರೆಂಡರ್ ಆಗೋಗುತ್ತೆ. ಅಂದರೆ ಎಂಟೈರ್ ಎನ್ವೈರ್ಮೆಂಟ್, ಯೂನಿವರ್ಸ್ ವಿಲ್ ಸಪೋರ್ಟ್ ಯು ಟು ಗೋ ಟು ದಟ್ ಸ್ಟೇಟ್. ಇದು ಎರಡನೇ ಹಂತ, ಸ್ವಲ್ಪ ಸಮಯ ತಗೊಳುತ್ತೆ. ಸೊ ಅಸಮಾಧಾನಕರದಿಂದ ಸಮಾಧಾನಕರ ಸ್ಥಿತಿಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋದ್ರಿಂದ ಏನೇ ಗಲಾಟಿದ್ರು ಹೋಗ್ತಾ ಇದ್ದೀನಿ ಅನ್ನೋ ಹಂತದವರೆಗೂ, ಅದು ಕೆಲವು ಕ್ಷಣಗಳ ಕಾಲ ಆಗಿದ್ರೂ ಪರವಾಗಿಲ್ಲ, ಅಲ್ಲಿಂದ ಹೋಗ್ತಾ ಇದ್ದಾಗೆ ಎಲ್ಲರೂ ಅದಕ್ಕೆ ಸರೆಂಡರ್ ಆಗಿಬಿಡ್ತಾರೆ, ವಾತಾವರಣನೇ ಅದಕ್ಕೆ ಅಣು ಮಾಡಿಕೊಡುತ್ತೆ ಅನ್ನೋ ಹಂತಕ್ಕೆ ನಾವು ಕ್ರಮೇಣವಾಗಿ ತಲುಪ್ತೀವಿ. ಇದು ಒಂದು ಪ್ರಾಸೆಸ್. ಇದನ್ನು ನೀವು ಕೂಡ ನಿಧಾನವಾಗಿ ಹೆಜ್ಜೆ ಹೆಜ್ಜೆಯಾಗಿ ಅನುಭವಿಸಬಹುದು.